ನಾವಿವಾಗ ಹೋಗ್ತಾ ಇರೋದು ನಮ್ಮ ತರವಾಡಿಗೆ. ನಾನು ಎಷ್ಟೋ ವರ್ಷ ಆದಮೇಲೆ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಯಾವಾಗ ಹೋಗಬೇಕು, ಯಾರನ್ನು ಎಲ್ಲಿ ಭೇಟಿಯಾಗಬೇಕು ಎಲ್ಲ ಮೊದಲೇ ನಿರ್ಧಾರ ಆಗಿರುತ್ತಂತೆ. ಹಾಗೆ ಈ ಜರ್ನಿಯಲ್ಲಿ ಕೂಡ ನಾನು ಕೆಲವು ಸ್ನೇಹನ ಗಳಿಸಿದ್ದೀನಿ. ಅದು ಯಾವ ರೀತಿ ಅಂದರೆ ತುಂಬ ವಿಶೇಷವಾಗಿದೆ. ಮುಂದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದು ಕಡೆ ಅಸಮಾಧಾನ ಉಂಟು, ನಮ್ಮೊಟ್ಟಿಗೆ ಬರಬೇಕಾದವರು ನಮ್ಮೊಟ್ಟಿಗೆ ಬರಲಿಲ್ಲ ಅಂತ, ಫ್ಯಾಮಿಲಿ ಕಂಪ್ಲೀಟ್ ಆಗಲಿಲ್ಲ ಅಂತ. ನೋಡುವ, ನೆಕ್ಸ್ಟ್ ಇಯರ್ ಕೂಡ ವಿಡಿಯೋ ಮಾಡ್ತೀನಿ. ವೆಯ್ಟ್ ಮಾಡ್ತಿದ್ದೀವಿ ನಾವು ಕೂಡ, ಫ್ಯಾಮಿಲಿ ಎಲ್ಲ ಒಂದಾಗೋ ಹಾಗೆ ಆಗಲಿ ಅಂತ. ಅಂದರೆ ಯಾರನ್ನು ಮಿಸ್ ಮಾಡ್ತಿದ್ದೀವಿ ನಾವು, ಪ್ರೇಯರ್ ಮಾಡೋದಷ್ಟೇ ನಮಗೆ ಗೊತ್ತುಂಟು. ಆದರೆ ಇನ್ನೊಂದೆಂತ ಅಂದರೆ ಈ ಪ್ಲೇಸಿಗೆ ಬಂದು ತುಂಬ ಖುಷಿಯಾಗಿದೆ. ಯಾಕಂದರೆ ನಾನಿದ್ದೇನೆ ನಿನ್ನ ಹಿಂದೆ, ಧೈರ್ಯವಾಗಿ ಮುಂದೆ ನಡೆ ಅಂತ ಒಂದು ಧ್ವನಿ ಬೆಳಕಿನ ರೂಪದಲ್ಲಿ ಬರುತ್ತೆ. ಆ ಶಕ್ತಿ ಇರುವ ಮಣ್ಣಲ್ಲಿ ಎಲ್ಲಿಯೇ ಹೋದರೂ ನಮಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಇಲ್ಲಿ ಕೂಡ ನಮಗೆ ಅದೇ ಅನಿಸಿತ್ತು. ನೀರು ಮಾತ್ರ 1 hour later. ನಾನು ಹೇಳ್ದಲ್ಲ ನಮ್ಮೊಂದು ವಿಶೇಷವಾದ ಸ್ನೇಹ ಆಯಿತು ಅಂತ, ಅದೇ ಸ್ನೇಹ ಇದು, ಮುದ್ದಾಗಿರೋ ಸ್ನೇಹ. ಒಂದು ಸ್ಟಾರ್ಟ್ ಮಾಡ್ತೀನಿ. ಸನ್ವಿತ್, ಹೇಗೆ ಅನ್ನಿಸ್ತು ಇಲ್ಲಿಗೆ ಬಂದು? ಚಂದ, ಎಂತ ಚಂದ. ಹಾಂ, ಖುಷಿ ಆಯ್ತಾ? ನೀವು ಇಲ್ಲೇ ಇರ್ತೀರಾ? ಹೋಗಲ್ಲ? ಮತ್ತೆ ಎಂತ ವಿಶೇಷ? ಹೀಗೆ ಅಂದರೆ ಹೇಗೆ? ಮತ್ತೆ ನಿನ್ನೆ ಹೇಗಿತ್ತು ಅಗೆಲ್ ಸೇವೆ ಹೇಳಿ? ತುಂಬ ಚೆನ್ನಾಗಿತ್ತು ಮಗನ ಸೇವೆ, ತುಂಬ ಖುಷಿ ಆಯಿತು. ನಿಮಗೆ ಇಲ್ಲಿ ಬಂದು ಹೇಗೆ ಅನ್ನಿಸ್ತು ಕಲ್ಲಡ್ಕಕ್ಕೆ? ಇಲ್ಲಿ ಬಂದು ಶೆಕೆ ಅನ್ನಿಸ್ತಾ? ತುಂಬ ಶೆಕೆ ಆಯಿತು. ನಮ್ಮ ಕೊಡಗಲ್ಲಿ ಅಷ್ಟು ಶೆಕೆ ಇಲ್ಲ, ಇಲ್ಲಿ ತುಂಬ ಶೆಕೆ. ಖುಷಿ ಆಯ್ತಾ? ತುಂಬ ತುಂಬ ಖುಷಿ ಆಯಿತು.